ಮಾಡುವಂಥದ್ದು ಅದೇ ಕೆಲಸ. ತಮ್ಗೆ ಯಾವ್ದು ಇಂಪಾರ್ಟೆಂಟ್ ಭಾಳ ಪ್ರಿಯವಾಗಿರುತ್ತೋ ಆ ವಾಕ್ಯ ಆರಿಸ್ಕೊಂಡು ಹೇಳೋಂಥದ್ದು. ನಮ್ಮ ಪ್ರಾಮಿಸ್ ವಾಕ್ಯಗಳು ಅವೇವಲ್ಲ, ಗೋಡೆ ಮೇಲೆ ಮನೆಯಲ್ಲಿ ಬರೆಯುವಂಥ ವಾಕ್ಯಗಳು ಅವೇವಲ್ಲ. ಏನು ನಮ್ಗೆ ಯಾವ್ದು ಚೆನ್ನಾಗಿ ಕಾಣ್ತೋ ವಾಕ್ಯ ಹುಡ್ಕೊಂಡು ಹಾಕ್ತೇವೆ. ಅದೇ ಹಿಂದಿನ ವಾಕ್ಯ ಮುಂದಿನ ವಾಕ್ಯ ಹಾಕಲ್ಲ, ಯಾಕಂದರೆ ಅದು ಅಷ್ಟು ಸರಿ ಇಲ್ಲ, ಅದು ಅಷ್ಟು ಸರಿ ಇಲ್ಲ, ಬೇಡ ಬಿಡು ಅಂತೇವೆ. ದೇವ್ರು ಮಾತನಾಡುವಾಗ ಒಂದು ವಾಕ್ಯ ಬಿಡಲಿಲ್ಲ. ಒಂದು ಅಧ್ಯಾಯಗಳು ಬೈಬಲಲ್ಲಿ ಮೂಲವಾಗಿ ದೇವರ ಅಧ್ಯಾಯಗಳು ಬರ್ಸಿಲ್ಲ, ವಚನಗಳಾಗಿ ವಿಂಗಡಿಸಿಲ್ಲ. ಪೌಲನ ಪತ್ರಿಕೆ ಅಂತ ತಕ್ಷಣ ಒಂದು ಪತ್ರ ಪರಿಪೂರ್ಣ ಒಂದು ಪತ್ರ ಇದೆ. ಆತನೇನು 1 ವಚನ 10 ವಚನ 2 ವಚನ 3ನೇ ಅಧ್ಯಾಯ 2ನೇ ಅಧ್ಯಾಯ ಬರ್ತಿಲ್ಲ. ನಾವು ಒಂದು ವೇಳೆ ತಗೊಳ್ಬೇಕಾದ್ರೆ ಎಲ್ಲವೂ ಪರಿಪೂರ್ಣ ತಗೊಳ್ಬೇಕು. ನಾವೇನು ಮಾಡ್ತೇವೆ, ಪ್ರಾಮಿಸ್ ವರ್ಡ್ ಅಂತ ಯಾಕೆ ತಗೋತೇವೆ ಅಂದರೆ, ಮತ್ತೆ ನಾವು ಹೇಳ್ತೇವೆ ದೇವ್ರು ಪ್ರಾಮಿಸ್ ಮಾಡ್ದ ಈ ವಾಕ್ಯ ಮೂಲಕವಾಗಿ. ಹಿಂದಿನ ವಚನ ಮುಂದಿನ ವಚನ ನೋಡಲ್ಲ. ಮುಂದಿನ ವಚನ ನೋಡಿದ್ರೆ ಇದಾಗ್ಬೋದು. ಯಾಕಂದ್ರೆ ನಾವು ನೋಡಿ ಯೌವನಸ್ಥ ಐಶ್ವರ್ಯವಂತ ಅಧಿಕಾರಿ ಆ ಬೈಬಲ್ ಭಾಗ ನಾವು ಯಾರಾದರೂ ಒಂದ್ಸರಿ ಆದರೂ ಬೈಬಲ್ ಓದ್ತೇವಲ್ಲ ಲೈಫಲ್ಲಿ. ಅಂದರೆ ಎಷ್ಟೋ ಜನ ಓದಿರೋರಿದ್ದಾರೆ ಬೈಬಲ್ ಪ್ರಾರಂಭದಿಂದ ಕೊನೆವರೆಗೂ. ಅಟ್ಲಾಸ್ಟ್ ಲೈಫಲ್ಲಿ ಒಂದ್ಸರಿ ಆದರೆ ಯಾರಾದರೂ ಓದಿರ್ಬೋದು ಅನ್ಕೋತೇವೆ. ಅದಕ್ಕಿಂತ ಪ್ರತಿ ವರ್ಷ ಓದ್ಬೇಕು ಆ ರೀತಿ ಇದೆ. ಆ ರೀತಿ ನಾವು ಪ್ರಾಮಿಸ್ ಹುಡುಕಿದ್ರೆ ಐಶ್ವರ್ಯವಂತ ಯೌವನಸ್ಥ ಅಧಿಕಾರಿ ಓದ್ತಿರುವಂಥ ಭಾಗ್ಯ ಬಂದ ತಕ್ಷಣ ಕರ್ತನ ಅವ್ನಿಗೆ ಏನು ಹೇಳ್ದ, ನಿನಗಿರುವ ಬದುಕನ್ನೆಲ್ಲ ಮಾರಿ ಹೋಗಿ ಬಡವರಿಗೆ ಹಂಚ ಅಂತ ಹೇಳ್ದ. ಆ ವಾಕ್ಯ ಇವತ್ತು ಬೆಳಗ್ಗೆ ನಾನು ಡಿವೋಷನ್ ಓದ್ತಾ ಇದ್ದೆ ಬೈಬಲು, ಈ ವಾಕ್ಯ ಬಂತು. ಯೇಸು ಕ್ರಿಸ್ತ ನನಗೆ ಇವತ್ತು ಹೋಗಿ ಬದುಕೆಲ್ಲ ಮಾರಿ ಹಂಚ್ಕೊಡು ಅಂತ ಹೇಳಿದಾನೆ. ಯಾಕೆ ಮಾಡಿಲ್ಲ ಇಲ್ಲಿವರೆಗೂ? 100% ಯಾರು ಮಾಡಿಲ್ಲ ಆ ವಾಕ್ಯ. ಆದರೆ ವಾಕ್ಯ ಏನು, ಬೇರೆ ವಾಕ್ಯ ನೋಡಿದ ತಕ್ಷಣ ದೇವರು ಇವತ್ತು ವಾಕ್ಯ ಮೂಲಕ ಮಾತನಾಡ್ದ. ಯಾಕೆ ಈ ವಾಕ್ಯ ಮೂಲಕ ಮಾತನಾಡಲ್ಲ? ಆ ವಾಕ್ಯನ ದೇವರೇ ಹೇಳಿದಲ್ಲ. ಮಾರಿ ಹಂಚಂದ್ರೆ ಇಲ್ಲ, ಇದು ಅವಾಗ ಅರ್ಥ ಹುಡುಕ್ತೇವೆ. ಇದು ಹೀಗಲ್ಲ, ಇದು ಹಾಗೆ, ಇದು ಅವ್ರಿಗೆ ಹೇಳಿರ್ಬೋದು, ಇವ್ರಿಗೆ ಹೇಳಿರ್ಬೋದು, ಅವಾಗ ಹುಡುಕ್ತೇವೆ. ಅದೇ ಬದಲಾಗಿ ಯಾವುದೋ ನನಗೆ ಅನುಕೂಲ ವಾಕ್ಯ ಇತ್ತು ಅಂದರೆ ತಕ್ಷಣ ದೇವರು ಇವತ್ತು ನನಗೆ ವಾಕ್ಯದ ಮುಖಾಂತರ ಮಾತನಾಡಿದ್ದಾನೆ. ನಿಮಗೂ ಅದೇ ಅನ್ವಯ ಆಗುತ್ತೆ. ಸುಳ್ಳು ಇವನಿಗೂ ಅನ್ವಯ ಆಗಲ್ಲ, ಬೇರೆಗೂ ಅನ್ವಯ ಆಗಲ್ಲ. ಹಾಗೆ ಪ್ರತಿಯೊಂದು ವಾಕ್ಯ ಪ್ರತಿಯೊಂದು ಅನ್ವಯ ಆಗದಿದ್ರೆ ಲೈಫಲ್ಲಿ ಒಂದ್ಸರಿ ಆದರೂ ಅವನಿಗಿರುವಂಥ ಬದುಕನ್ನು ಮಾರಿ ಬಡವರಿಗೆ ಹಂಚಬೇಕು. ಬೈಬಲ್ ಒಂದ್ಸರಿ ಆದ್ರೂ ಲೈಫಲ್ಲಿ ಓದಿದ್ರೆ ಒಂದ್ಸರಿ ಆದರೂ ಆ ವಾಕ್ಯ ಬರುತ್ತೆ. ಆ ವಾಕ್ಯ ಓದಾಗ ಒಂದ್ಸರಿ ಆದರೂ ಮಾರಿ ಬಡವರಿಗೆ ಹಚ್ಚಬೇಕು. ಅವ್ರು ಬಂದು ಸಾಕ್ಷಿ ಹೇಳ್ಬೇಕು. ಆಮೇಲೆ ನಾವು ಒಂದು ಲೈಫಲ್ಲಿ ನೋಡು, ಒಂದು ಸಾರಿ ನನಗಿರೋಂಥದ್ದೆಲ್ಲ ಮಾರಿ ಬಡವರಿಗೆ ಹಂಚಿದ್ದೆ, ಆದರೂ ಇವತ್ತು ನೋಡು ದೇವರು ಎಷ್ಟು ಆಶೀರ್ವದಿಸಿದಾನೆ, ಎಷ್ಟು ಬಿಲ್ಡಿಂಗ್ ಕೊಟ್ಟಿದ್ದಾರೆ, ಎಷ್ಟು ಕಾರ್ಗಳು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಮಗೂ ನಂಬಿಕೆ ಬರುತ್ತೆ, ಜನರಿಗೂ ಇನ್ನೂ ದೇವ್ರ ಮೇಲೆ ಹೆಚ್ಚಿಗೆ ನಂಬಿಕೆ. ಒಬ್ಬನೂ ಮಾಡಿರಲ್ಲ, ಆದರೆ ಏನು ವಾಕ್ಯದಿಂದ ಇವತ್ತು ಮಾತಾಡೋದ. ಅದಕ್ಕೆ ಏನಾಗಿದೆ, ನಾವು ಬೇಕಾಗಿರೋ ವಾಕ್ಯ ತಗೊಂಡು ಮಾತನಾಡೋದು ಅಂತ ಹೇಳ್ತೇವೆ. ವಾಕ್ಯ ಬೇಡ ಅಂದರೆ ಅದು ವಾಕ್ಯ ಅಲ್ಲ, ಅದಕ್ಕೆ ಮತ್ತೆ ಬೇರೆ ಕಾರಣ ಹುಡುಕ್ತೇವೆ. ಇಂಥ ಭಾಷೆಗಳಿದ್ದಾರೆ, ಇಂಥ ಬೋಧನೆ, ಇಂಥ ಚರ್ಚ್ಗಳಿದೆ. ಅದಕ್ಕೆ